ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಹಿಂದಿನ ಕಾಲದಲ್ಲಿ ನಮ್ಮ ದೇಶದಲ್ಲಿ ಏನೇ ಮಾಡಿದರೂ ದೇವರ ಹೆಸರಲ್ಲೇ ಮಾಡೋದು. ಉಪವಾಸ ಮಾಡಿದರೂ ದೇವರ ಹೆಸರಲ್ಲಿ, ಮತ್ತೆ ಪ್ರಾಣಿ ಬಲಿ ಕೊಡೋದು ದೇವರ ಹೆಸರಲ್ಲಿ. ಆಮೇಲಿಂದ ತಮ್ಮ ದೇಹದ ತೃಷೆಗಳನ್ನು ತೀರಿಸಿಕೊಳ್ಳೋದಕ್ಕೆ ದೇವದಾಸಿ ಪದ್ಧತಿ ಅಂತ ತಂದಿದ್ರು. ಅದು ದೇವರ ಹೆಸರಲ್ಲೇ. ಬಾಲ್ಯ ವಿವಾಹ ಅದು ದೇವರ ಹೆಸರಲ್ಲಿ. ಇಂಥವೆಲ್ಲ ಆಧುನಿಕ ಕಾಲದಲ್ಲಿ ಸರಿ ಅಲ್ಲ ಅನ್ನುವಂತಹ ಪದ್ಧತಿ ಬಂದಿದೆ. ಬಹಳ ಒಳ್ಳೆಯದು. ಆದರೆ ದುರಂತದ ಸಂಗತಿ ಏನಪ್ಪಾ ಅಂದ್ರೆ, ಉಪವಾಸ ಮಾಡ್ತಿದ್ರಲ್ಲ ದೇವರ ಹೆಸರಲ್ಲಿ, ಅದನ್ನು ತುಂಬಾ ಜನ ಬಿಟ್ಬಿಟ್ಟಿದ್ದಾರೆ. ಬಿಟ್ಬಿಟ್ಟು ನಿತ್ಯ ರೋಗಿಗಳಾಗೋಗ್ಬಿಟ್ಟಿದ್ದಾರೆ. ಅದಕ್ಕೆ ಇನ್ಮೇಲೆ ನಾನೇನು ಹೇಳ್ತೀನಿ ಅಂದ್ರೆ, ಎಲ್ಲಾ ಕೆಲಸಗಳನ್ನ ದೇಶ ಪ್ರೇಮದಲ್ಲಿ ಮಾಡಿ ಮತ್ತು ಆರೋಗ್ಯ ಆಕಾಂಕ್ಷಿಗಳಾಗಿ ಮಾಡಿ. ಏನೇ ಮಾಡಿದರು, ಕೃಷಿ ಮಾಡಿ, ಕಾರ್ಮಿಕರಾಗ್ರಿ, ಕೂಲಿಕಾರರಾಗ್ರಿ, ಯಾವ ಕೆಲಸವೂ ಮೇಲಲ್ಲ, ಯಾವ ಕೆಲಸವೂ ಕೀಳಲ್ಲ. ಒಂದು ಸಮಾಜ ಸುಗಮವಾಗಿ ಬಾಳ್ಬೇಕಾದ್ರೆ, ಅದು ಪ್ರಗತಿ ಹೊಂದಬೇಕಾದ್ರೆ ಎಲ್ಲಾ ಕೆಲಸಕ್ಕೂ ಮಹತ್ವ ಕೊಡಬೇಕು. ಅದು ನಮ್ಮ ದೇಶದಲ್ಲಿ ಹೇಳ್ತಾ ಬಂದ್ರು, ಆದರೆ ಬಹಳ ಜನ ಕೊಟ್ಟಿರ್ಲಿಲ್ಲ. ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳಿಬಿಟ್ಟು, ಯಾವ ಕಾಯಕ, ಇನ್ನು ಗಾಂಧೀಜಿಯವರೊಂದು ಸರ್ವೋದಯ ತತ್ವವನ್ನು ಮಂಡಿಸುವಾಗ ಒಂದು ಮಾತು ಹೇಳ್ತಾರೆ, ಕ್ಷೌರಿಕನ ಕಾಯಕ ಮತ್ತು ವಕೀಲನ ಕಾಯಕ ಬೆಲೆಯ ದೃಷ್ಟಿಯಿಂದ, ಅಗತ್ಯದ ದೃಷ್ಟಿಯಿಂದ ಎರಡೂ ಬೇಕು. ಅದಕ್ಕೆ ಎರಡಕ್ಕೂ ಬೆಲೆ ಇರಬೇಕು. ವಕೀಲನಿಗೆ ಯಾವ ಬೆಲೆ ಕೊಡ್ತಿರೋ ಅದನ್ನ ಕ್ಷೌರಿಕನಿಗೂ ಕೊಡಬೇಕು ಅಂತ ಗಾಂಧೀಜಿ ಹೇಳಿದ್ರು. ಬಸವಣ್ಣವರು 12ನೇ ಶತಮಾನದಲ್ಲಿ ಇನ್ನೂ ಮುಂದೆ ಹೋಗಿ ಮಾಡಿ ತೋರಿಸಿದ್ರು. ಪಾದರಕ್ಷೆ ಮಾಡುವ ಕಾಯಕ ಮತ್ತು ಪ್ರಧಾನಮಂತ್ರಿಯ ಕಾಯಕ. ಬಿಜ್ಜಳ ರಾಜ ಅನುಭವ ಮಂಟಪಕ್ಕೆ ಬರ್ತಿರ್ಲಿಲ್ಲ ಅಂತ ಕಾಣುತ್ತೆ. ಅನುಭವ ಮಂಟಪಕ್ಕೆ ಬರುವವರ ಪೈಕಿ ಅನುಭವ ಮಂಟಪದಲ್ಲಿ ಏನ್ ಭಾಗವಹಿಸ್ತಾ ಇದ್ರಲ್ಲ, ಅಲ್ಲಿ ಎಲ್ಲರೂ ಕಾಯಕವನ್ನು ಇಷ್ಟು ಸಮಾನವಾಗಿ ಕಾಣ್ತಾ ಇದ್ರು. ಇವಾಗ ನಿಮಗೆ ನೆನೆಸ್ಕೊಂಡ್ರೆ ನಿಮಗೆ ಭಯ ಆಗತ್ತೆ, ಅಥವಾ ನಾವಿನ್ನೂ ಅಷ್ಟು ಮುಂದೆ ಹೋಗಿಲ್ಲ ಅಂತ ಹೇಳಿ. ಅಂದ್ರೆ ಒಬ್ಬ ಪಾದರಕ್ಷೆ ಮಾಡುವಂತ ಹರಳಯ್ಯ ಮಹಾಮನೆ ಮುಂದೆ ಬಂದ್ರೆ ಬಸವಣ್ಣವ್ರು ಹೋಗಿ ಸ್ವಾಗತ ಮಾಡಿ ಕರ್ಕೊಂಡ್ ಬರ್ತಿದ್ರು. ಅವರು ಪಾದರಕ್ಷೆಗಳನ್ನು ಮಾಡಿದ್ರು, ವಿಶೇಷವಾದ ಪಾದರಕ್ಷೆ, ಗೊತ್ತು ನಿಮ್ಗೆಲ್ಲ. ಅದನ್ನ ನಾವೀಗ ಪಾದರಕ್ಷೆ ಹೊರಗಡೆ ಬಿಡ್ತೀವಿ, ಸರಿ, ಒಳ್ಳೇದೇ, ಸ್ವಚ್ಛತಾ ದೃಷ್ಟಿಯಿಂದ ಅದಕ್ಕೊಂದು ಜಾಗ ಮಾಡಿದ್ರಿ. ಆದರೆ ಹೊಸ ಪಾದರಕ್ಷೆಯನ್ನ ಮನೆ ಒಳಗಡೆ ತರೋದು ಇನ್ನೂ, ಅಥವಾ ಎಲ್ಲ ಬ್ಯಾಗುಗಳ ಜೊತೆಗೆ ಅದನ್ನ ಇಡೋದಿಲ್ಲ, ಇವತ್ತಿಗೂ ಇಡಲ್ಲ. ಅದು ರಬ್ಬರ್, ಅವಾಗಿದ್ದು ಚೆಮ್ಮಾವಿಗೆ, ಚರ್ಮದ, ಅವಾಗ ರಬ್ಬರ್ ಇರಲಿಲ್ಲ. ಅವಾಗ ಮರದ್ದು ಸ್ವಾಮೀಜಿಗಳಾಗ್ತಿದ್ರು, ಚರ್ಮದ್ದು. ಇನ್ನು ಕೆಲವರು ಈ ಬಟ್ಟೆದ್ ಮಾಡ್ಕೊಳ್ತಿದ್ರು, ದಪ್ಪ ಬಟ್ಟೆಯಲ್ಲಿ ಪಾದರಕ್ಷೆ ಮಾಡ್ಕೊಂತಿದ್ರು. ಆದ್ರೆ ಚರ್ಮದ ಪಾದರಕ್ಷೆನೇ ಜಾಸ್ತಿ. ಅದನ್ನು ಹರಳೈನವ್ರು ತಗೊಂಬಂದು ಒಳಗಡೆ ಕೊಡ್ತಾರೆ ಬಸವಣ್ಣವ್ರಿಗೆ. ಅದು ನೋಡ್ತಾರೆ, ಬಹಳ ಏನೋ ವಿಚಿತ್ರ ವಿಶೇಷ ಅನ್ಸುತ್ತೆ. ಏನ್ ಹರಳೈನವ್ರೆ ಇದು ಹೀಗ್ ಮಾಡಿದಿರಲ್ಲ, ಏನೋ ಈ ಚರ್ಮ ವಿಶೇಷವಾಗಿ ಕಾಣಿಸ್ತಿದೆಯಲ್ಲ. ಹೌದು, ನನ್ನ ಎಡತೊಡೆಯ ಚರ್ಮ ಕಲ್ಯಾಣಿಯ ಬಲತೊಡೆಯ ಚರ್ಮವನ್ನ ತೆಗೆದು ತಮಗೋಸ್ಕರ ಪಾದರಕ್ಷೆ ಮಾಡಿದೆ. ಯಾಕೆ? ಅವಾಗ ಹೇಳ್ತಾರೆ, ಇಲ್ಲ, ನೀವು ಶರಣು ಹೇಳಿದಾಗ
ನಾನು ಶರಣ ಹೇಳಿದಾಗ ನೀವೊಂದು ಜಾಸ್ತಿ ಶರಣ ಹೇಳ್ಬಿಟ್ರಿ, ಅದು ನನಗೆ ಭಾರ ಅನ್ನಿಸ್ತು. ಆ ಭಾರ ತೀರ್ಸೋಕ್ಕೋಸ್ಕರ ಈ ತರ ಮಾಡಿದೆ. ಬಸವಣ್ಣ ಬಹಳ ನೊಂದ್ಕೊಂತಾರೆ, ಅಯ್ಯೋ ಈ ತರ ಯಾಕೆ ಮಾಡಕ್ ಹೋದ್ರಿ ಅಂಥೇಳಿ. ಆ ಪಾದರಕ್ಷೆಯನ್ನ ಇವು ಕಾಲಲ್ಲಿ ಮೆಟ್ಟೋದಕ್ಕೆ ಯೋಗ್ಯ ಅಲ್ಲ, ಇವುಗಳ ಸ್ಥಾನ ಇಲ್ಲಿ ಅಂತೇಳಿ ತಲೆ ಮೇಲೆ ಇಟ್ಕೊಂತಾರ. ಇದು ಸಮಾನತೆ ಅಂತಂದ್ರೆ ಅಂತ ಹರಳಯ್ಯನವರಂತಹ ಕಾಯಕ ಜೀವಿ ಸಿಗಲ್ಲ, ಬಸವಣ್ಣವ್ರಂತ ಧರ್ಮಗುರು ಅಥವಾ ಪ್ರಧಾನ ಮಂತ್ರಿ ಸಿಕ್ಕಲ್ಲ. ಆಮೇಲೆ ಹೇಳ್ತಾರೆ ಇದನ್ನ ಮೆಡಬಾರ್ದು, ನಾನು ಮೆಡೋದಿಲ್ಲ ಇದನ್ನ. ಅಯ್ಯ ನಿಮ್ಮ ಶರಣರ ಚಮ್ಮ ಹೊಗೆಗೆ ಪೃಥ್ವಿ ಸಮಬಾರದಯ್ಯ ಅಂತ ಹೇಳ್ಬಿಡ್ತಾರೆ. ಶರಣರ ಚಮ್ಮ ಹೊಗೆ ಒಂದ್ ಕಡೆ ಇಟ್ರೆ ಪೃಥ್ವಿ ಒಂದ್ ಕಡೆ ಇಟ್ರೆ ಸರಿ ಬರಲ್ಲ ಅಂತ ಹೇಳ್ತಾರೆ. ಅಂದ್ರೆ ಎಂಥ ಅದ್ಭುತವಾದಂತಹ ಒಂದು ಪರಿಕಲ್ಪನೆ ಅದು. ಇಂಥ ಕಾಲ ಬರುತ್ತೆ ಅಂತ ಮುಂದೆ ಪರಮಾತ್ಮನಿಗೆ ಗೊತ್ತಿತ್ತು. ಅವನು ಸರ್ವಜ್ಞಾನಿ. ಅದಕ್ಕೆ ಬಸವಣ್ಣವ್ರನ್ನ ಒಬ್ಬ ಭಕ್ತಿ ಭಂಡಾರಿಯಾಗಿ, ಕಾಯಕ ಪ್ರೇಮಿಯಾಗಿ, ಕಾಯಕ ತತ್ವದ ಪ್ರತಿಪಾದಕರಾಗಿ ಕಳಿಸ್ಕೊಟ್ಟ. ಅಂದ್ರೆ ಯಾವ ಭೇದವನ್ನು ಮಾಡಬೇಡಿ. ಮತ್ತೆ ಹಾಗಂತೇಳಿ ಅಶುಚಿತ್ವ ಹೆಂಗ್ ಬೇಕಂಗೆ ಜೀವನ ಮಾಡಿ ಅಲ್ಲ. ಪೂಜೆ ನೋಡಿ, ಬುದ್ಧ ಮಹಾವೀರ ಪೂಜೆ ಬೇಡ ಅಂತ ಹೇಳಿದ್ರು. ಈಗ ಆ ಧರ್ಮದಲ್ಲೂ ಪೂಜೆ ಪ್ರಾರಂಭ ಆಗಿದೆ ಬಿಡಿ. ಬಸದಿಗಳು ವಿಹಾರಗಳಲ್ಲೂ ಪೂಜೆ ಮಾಡ್ತಾರೆ, ಬೇರೆ ತರ ಮಾಡ್ತಾರೆ. ಬಸವಣ್ಣವ್ರು ಪೂಜೆ ಬಿಡ್ಲಿಲ್ಲ. ಪೂಜೆಗೆ ಒಂದು ಹೊಸ ವಸ್ತು ಕೊಟ್ರೆ ಹೊರತು ಪೂಜೆ ತಿರಸ್ಕಾರ ಮಾಡಲಿಲ್ಲ. ಸ್ನಾನ ಪೂಜೆ ಏನು ಮೇಲ್ಜಾತಿಯವ್ರು ಮಾಡ್ತಿದ್ರು ಅದನ್ನು ಎಲ್ಲರೂ ಮಾಡಬೇಕು ಅಂತ ಹೇಳಿದ್ರು. ನೀನು ಪಾದರಕ್ಷೆ ಕಾಯಕ ಮಾಡಕ್ ಹೋಗ್ಬೇಕಾದ್ರೂ ಕೂಡ ಲಿಂಗ ಪೂಜೆ ಮಾಡಿ, ಅಂದ್ರೆ ಸ್ನಾನ ಮಾಡಿಕೊಂಡು ಲಿಂಗ ಪೂಜೆ ಮಾಡಿ ಶಿವಾನುಭವ ಗೋಷ್ಠಿಲಿ ಪಾಲ್ಗೊಂಡು ಹೋಗಪ್ಪ, ನೀನು ಪಾದರಕ್ಷೆ ಮಾಡು, ಏನ್ ಕೆಲಸ ಮಾಡ್ತೀಯ ಮಾಡು, ಕಸ ಗುಡಿಸ್ತೀಯ ಗುಡಿಸು. ಇನ್ನೂ ಒಬ್ಬ ಚಿಕ್ಕ ದೇವಯ್ಯ ಅಂತ ಬರ್ತಾನೆ, ಮಲಹರ ಕಾಯಕದ ಚಿಕ್ಕ ದೇವಯ್ಯ. ಅವನ ಕಾಯಕ ಏನು ಅಂತ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಅವನ ವಚನಗಳನ್ನ ಇನ್ನು ನಾವು ಪೂರ್ಣ ಅಭ್ಯಾಸ ಮಾಡಕ್ಕಾಗಿಲ್ಲ. ಆಮೇಲೆ ಹೆಚ್ಚು ವಚನಗಳು ಸಿಕ್ಕದಂಗೆ ಕಾಣ್ಲಿಲ್ಲ ಅವ್ರದ್ದು. ಮಾಡ್ತೀನಿ, ಇನ್ನೂ ಅಭ್ಯಾಸ ಮಾಡ್ತೀನಿ. ಇಲ್ಲಿ ಮಲಹರ ಕಾಯಕ ಅಂದ್ರೆ ಏನು ಅಂತ ಹೇಳಿ ಸ್ವಲ್ಪ ವಿಚಾರ ಮಾಡಬೇಕಾಗಿದೆ. ಅಂದ್ರೆ ಶೌಚವನ್ನ ಶುಚಿಗೊಳಿಸ್ತಕ್ಕಂಥ ಅದನ್ನು ಶರಣರು ಕಂಡಿಡ್ದಿದ್ರು. ಅದನ್ನ ಕಂಡಿಡ್ದು ಅದನ್ನು ಸ್ವಚ್ಛತೆ ಮಾಡುವ ಕಾಯಕವನ್ನು ಕೂಡ ಕೀಳಲ್ಲ. ಅವನು ಅನುಭವ ಮಂಟಪಕ್ಕೆ ಬರಬೇಕು. ಅವನ ಅಂಕಿತ ಬಹಳ ವಿಶೇಷವಾಗಿ ಇಟ್ಕೊಂಡಿದ್ದಾನೆ, ಮಲಹಾರ ಕಾಯಕದ ಚಿಕ್ಕ ದೇವಯ್ಯ. ಅದ್ರ ಬಗ್ಗೆ ಇನ್ನೂ ಅಭ್ಯಾಸ, ವ್ಯಾಸಂಗ, ಸ್ಟಡಿ ಆಗಬೇಕಾಗಿದೆ, ಸಂಶೋಧನೆ ಆಗಬೇಕಾಗಿದೆ. ಯಾಕಂದ್ರೆ ಅವನ ಬಗ್ಗೆ ಬೇರೆಯವ್ರು ಯಾರು ಬರ್ದಿಲ್ಲ. ಜೊತೆಗೆ ಅವನು ಹೆಚ್ಚು ವಚನಗಳು ಸಿಕ್ಕಂಗೆ ಕಾಣಲ್ಲ. ಪ್ರಯತ್ನ ಮಾಡ್ತೀನಿ, ಅವನ ಬಗ್ಗೆನೂ ಕೂಡ ಬರೀತೀನಿ ನಾನು ಮುಂದಿನ ಪುಸ್ತಕದಲ್ಲಿ. ಹೀಗೆ ಒಟ್ಟು ಕಾಯಕವನ್ನ ಯಾವ್ದಾರ ಮಾಡಿ ಇನ್ಮೇಲೆ 21ನೇ ಶತಮಾನದಲ್ಲಿ ಈಗ ಕೆಲವು ಕಾಯಕಗಳನ್ನ ಮಾಡಬಾರದು ಅಂತ ಸರ್ಕಾರ ವಿಧಿಸ್ತಾ ಇದೆ. ಅವಕ್ಕೆಲ್ಲ ಯಂತ್ರಗಳು ಅವೆಲ್ಲ ಬಂದಿದೆ. ಕಸ ಗುಡಿಸೋದು, ಶೌಚವನ್ನ ಶುಚಿಗೊಳಿಸ್ತಕ್ಕಂಥದ್ದು, ಗಟಾರಗಳನ್ನು ಸ್ವಚ್ಛ ಮಾಡೋದು, ಅದಕ್ಕೆಲ್ಲ ಬೇರೆ ಬೇರೆ ವ್ಯವಸ್ಥೆ ಮಾಡ್ತಾ ಇದೆ. ಸರಿ, ಸಂತೋಷನೇ. ಆದ್ರೆ ಅದ್ರ ಬಗ್ಗೆ ಕೀಳು ಭಾವನೆಯನ್ನು ಎಂದು ಬೆಳೆಸ್ಕೋಬಾರ್ದು. ಆ ಕಾಯಕ ಮಾಡೋದು ಕೀಳಲ್ಲ. ಆ ಕಾಯಕ ಬೇಕೇ ಬೇಕು, ಅಗತ್ಯವಾಗಿದೆ ಸಮಾಜಕ್ಕೆ. ಆದ್ರಿಂದ ಇನ್ಮೇಲೆ ನಾವು ಏನೇ ಕಾಯಕ ಮಾಡಿದ್ರು ರಾಷ್ಟ್ರ ಪ್ರೇಮದ ಹೆಸರಿನಲ್ಲಿ, ರಾಷ್ಟ್ರಭಕ್ತಿಯ ಹೆಸರಿನಲ್ಲಿ, ನನ್ನ ವ್ಯಕ್ತಿತ್ವ ಸುಧಾರಣೆ ದೃಷ್ಟಿಯಿಂದ ಉದ್ಧಾರ ಆಗಬೇಕು, ನಾನು ನನ್ನ ದೇಶಕ್ಕೆ ಸೇವೆ ಸಲ್ಲಿಸಬೇಕು ಅನ್ನುವ ಭಾವದಿಂದ ಕಾಯಕವನ್ನು ಮಾಡಿ, ಮಕ್ಕಳಿಗೂ ಕೂಡ ಅದನ್ನ ಚೆನ್ನಾಗಿ ಬೆಳೆಸಿ, ದೇಶಕ್ಕಾಗಿ ಏನ್ ಮಾಡಿದ್ರು ತಪ್ಪಲ್ಲ. ಕೆಟ್ಟ ಕೆಟ್ಟ ಕೆಲಸಗಳನ್ನು ಬಿಟ್ಟು ದೇಶದ ಹಿತದೃಷ್ಟಿಯಿಂದ ಸಂವಿಧಾನದತ್ತವಾದಂತಹ ಕಾನೂನಿಗೆ ಅನುಸಾರವಾಗಿ
ಯಾವ ಕಾಯಕವೂ ಕೀಳಲ್ಲ, ಯಾವ ಕಾಯಕವೂ ಮೇಲಲ್ಲ. ಅದನ್ನು ನಾವೇನೇ ಗಳಿಸಿದ್ರು ಏನೇ ಬಳಸಿದ್ರು ಪರಮಾತ್ಮನಿಗಾಗಿ ಅಂತ ಮಾಡೋದಕ್ಕಿಂತ ದೇಶಕ್ಕಾಗಿ ಅಂತ ಮಾಡಿ ಪರಮಾತ್ಮ ಖಂಡಿತ ಒಲಿತಾನೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.